ಅನ್ನುವಂಥ ದಿಕ್ಸೂಚಿ ಆಗುತ್ತೆ. ಯಾಕೆಂದ್ರೆ ಸೋಲಿನ ರುಚಿ ಗೊತ್ತಾದಾಗ ಮಾತ್ರ ಎಲ್ಲವ್ರಿಗೆ ಪೆಟ್ಟು ಬೀಳುತ್ತೆ. ನಾವು ಕೆಲಸ ಮಾಡಿದ್ರೆ ಮಾತ್ರ ಜನರು 2028 ನಾವು ಹುಷಾರಾಗ್ಬೋದು ಅಂತ. ಸರ್, ಇದೇ ಪ್ರಶ್ನೆಯನ್ನ ನಂದನ್ ಕಶ್ಯಪ್ ಅವರಿಗೆ ವರ್ಗಾವಣೆ ಮಾಡ್ತೀನಿ. ಕಾಂಗ್ರೆಸ್ ಸಂದರ್ಭದಲ್ಲಿ ಈ 2.5-3 ವರ್ಷದ ಸಂದರ್ಭದಲ್ಲಿ ಆದ ಕುರ್ಚಿ ಕಾದಾಟ, ಸಂಪುಟ ವಿಸ್ತರಣೆ ಆಗದೆ ಇರೋದು, ಅನುದಾನಗಳು ಸರಿಯಾಗಿ ಬರ್ತಿಲ್ಲ ಅಂತ ಹೇಳಿ ಕಾಂಗ್ರೆಸ್ನ MLA-ಗಳೇ ಹೇಳ್ತಾ ಇರೋದು, ಕೆಲ ಹಗರಣಗಳ ಆರೋಪ, ಭ್ರಷ್ಟಾಚಾರದ ಆರೋಪ, ಇದಕ್ಕೆಲ್ಲ ಬೈ ಎಲೆಕ್ಷನ್ ಅಲ್ಲಿ ಪಾಠ ಕಲಿಸಿದ್ರೇನೆ ಇನ್ 2 ವರ್ಷ ಆಡಳಿತ ಸರಿಯಾಗುತ್ತೆ ಅನ್ನೋದಕ್ಕೇನೆ ಈ 2 ಚುನಾವಣೆಯಲ್ಲಿ ಮತದಾರರು ಪಾಠ ಕಲಿಸ್ತಾರೆ ಅನ್ನೋದು ಬಹಳ ಚರ್ಚೆ ಆಗ್ತದೆ ಸರ್. ನೋಡಿ, 2024ರಲ್ಲಿ ಶಿಗ್ಗಾಂವ್, ಸಂಡೂರು, ಚನ್ನಪಟ್ಟಣ ನಡೆದಾಗ ಇದನ್ನೇ ಹೇಳಿದ್ರಿ ನೀವು. ಏನಾಯ್ತು ರಿಸಲ್ಟ್ ಮೇಡಮ್? ಏನಾಯ್ತು ರಿಸಲ್ಟ್? ಸ್ಮಿತಾ ಅವರೇ ದಯವಿಟ್ಟು ಉತ್ತರ ಕೊಡಿ. ಏನಾಯ್ತು? 3 ಗೆದ್ದು ತೋರಿಸಿದೀವಿ. 3 ಗೆದ್ದು ತೋರಿಸಿ ನಾವು ರಾಜ್ಯಕ್ಕೆ ಏನ್ ಮಾಡ್ತಿದೀವಿ ಅಂತ ತೋರಿಸಿದೀವಿ. ಇವರ ಹಸಿ ಸುಳ್ಳುಗಳು ಜನರು ಬಯಲು ಮಾಡಿದ್ದಾರೆ. ಸೆಕೆಂಡು, ವೀರಣ್ಣ ಚರಂತಿಮಠ ಅವರು ಬಸವನಗೌಡ ಪಾಟೀಲ್ ಯತ್ನಾಳ್ನ ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ರಿ ನೀವು. ಯಾಕೆ ಯಡಿಯೂರಪ್ಪನವ್ರನ್ನ ರಿಕ್ವೆಸ್ಟ್ ಮಾಡಲಿಲ್ಲ? ಯಾಕೆ ನೀವೇ ಒಂದು ವಾರ ಇಲ್ಲಿರಿ? ನೀವೇ ಒಂದು ವಾರ, ಇದು ಪ್ರಹ್ಲಾದ್ ಜೋಶಿ ಒಂದು ವಾರ ಬಂದಿರಿ, ಇಲ್ಲ ವಿಜೇಂದ್ರ ಅವರೇ ಒಂದು ವಾರ ಬಂದಿರಿ. ಅವರಿಗೆ ಗೊತ್ತು ವಿಜೇಂದ್ರನ ಮೇಲೆ ನನಗೆ ನಂಬಿಕೆ ಇಲ್ಲ, ಯಡಿಯೂರಪ್ಪನ ಮೇಲೆ ನಂಬಿಕೆ ಇಲ್ಲ, ಹಾಗಾಗಿ ರಾಜ್ಯದ ಬಿಜೆಪಿ ನಾಯಕರ ಮೇಲೆ ನಂಬಿಕೆ ಇಲ್ಲ, ಯಾರನ್ನೋ ಒಬ್ರನ್ನ ಕರ್ಕೊಂಡ್ಬಂದು ನನ್ನ ಮಾನ ಮರ್ಯಾದೆ ಉಳಿಸ್ಕೊಳ್ಳೋಣ ಅಂತ. ಅಭಿವೃದ್ಧಿ ಎಲ್ಲಾ ಪಕ್ಷಗಳಲ್ಲೂ ಸರ್ ಸಿನಿಮಾ ರಂಗದಿಂದ ಇಲ್ಲ, ಎಲ್ಲಾ ಪಕ್ಷಗಳಲ್ಲೂ ಕ್ಯಾಂಪೇನಿಗೆ ಸಿನಿಮಾ ರಂಗದಿಂದ ಕರ್ಕೊಂಡ್ ಬರ್ತಾರೆ, ಹಾಡು ಹೇಳೋರ್ನ ಕರ್ಕೊಂಡ್ ಬರ್ತಾರೆ, ಸ್ಪೋರ್ಟ್ಸ್ ಪರ್ಸನ್ ಕರ್ಕೊಂಡ್ ಬರ್ತಾರೆ. ಯಾಕೆ? ನಮ್ ನಾಯಕರ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಸರ್, ಜನರು ಮತ ಹಾಕ್ಲಿಕ್ಕೆ ಯಾವ್ದು ಆದ್ರೆ ಏನು ರಾಜ್ಯದ ಬಿಜೆಪಿ ನಾಯಕರು ಬ್ಯಾಂಕ್ರಪ್ಸಿ ಆಗಿದೆ ಅಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಇನ್ಸ್ಟೆನ್ಸ್ ಥರ್ಡ್. ಇವರು ಕುಮಾರಸ್ವಾಮಿ ಅವರು ಬಾಗಲಕೋಟೆಗೆ ಕಿತ್ತೂರ್ಗೆ ಅಭಿವೃದ್ಧಿ ಮಾಡ್ಬಿಟ್ಟಿದ್ದಾರೆ ಅಂತ ಮಾಡ್ಲಿ, ಓಕೆ, ವೆಲ್ ಅಂಡ್ ಗುಡ್. ಒಂದ್ ಪಾಯಿಂಟ್, ಇವಾಗ ರಾಜ್ಯದ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ, ಯಾಕೆ ಮೋದಿಗೆ ಹೇಳ್ಬಿಟ್ಟು ಆ ಭಾಗದ ಬಹುದಿನದ ಸಮಸ್ಯೆಯನ್ನು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸ್ತಾ ಇಲ್ಲ? 5 ಜನ ರಾಜ್ಯದಿಂದ ಯಾಕ್ರಿ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಇರುವ ಅಸಮಾಧಾನವನ್ನ ಈ ಚುನಾವಣೆ ಮೂಲಕ ಪಾಠ ಕಲಿಸಿ ಕಾಂಗ್ರೆಸ್ ಅನ್ನ ಬ್ಯಾಕ್ ಟು ಟ್ರ್ಯಾಕ್ ತರಲಿಕ್ಕೆ ಪ್ರಯತ್ನ ಪಡಬಹುದಾ ಮತದಾರರು? 24ರಲ್ಲಿ ಇದನ್ನೇ ವಿಪಕ್ಷಗಳು, ಮಾಧ್ಯಮದವ್ರು ಹೇಳ್ತಾ ಇದ್ರು, ನಾವು ಮಾಡಿ ತೋರಿಸಿದೀವಿ, ಜನರ ನಮ್ಮನ್ನ ಕೈ ಹಿಡಿದಿದ್ದಾರೆ, ನಮ್ಮ ಗ್ಯಾರಂಟಿನ ಕೈ ಹಿಡಿದಿದ್ದಾರೆ, ನಮ್ಮ ಲೀಡರ್ಶಿಪ್ ನ ಕೈ ಹಿಡಿದಿದ್ದಾರೆ. ಒಂದ್ ನಿಮಿಷ Thank you Nandan sir, thank you Ashwin ji. I will come back to both of you. Chandrasekhar avare, Chandrasekhar ಅವರು ಮಾತ್ರ ಆನ್ ಏರ್, ಚಂದ್ರಶೇಖರ್ ಅವರು ಮಾತ್ರ ಆನ್ ಏರ್. ಸಮಯ ಕಮ್ಮಿ ಇದೆ, ನನಗೆ ವಿಷಯ ಆಗ್ಬೇಕು, ವಿಷಯಗಳ ಆಚೆ ಬರಬೇಕು. ಥ್ಯಾಂಕ್ ಯು ವಾಯ್ಸ್ ಹೋಗ್ತಿಲ್ಲ ಸರ್. ಚಂದ್ರಶೇಖರ್ ಅವರೇ, ಕೂತಿರೋದು ಚುನಾವಣೆಯಲ್ಲಿ ಸೋಷಿಯಲ್ ಎಂಜಿನಿಯರಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆಗಿರುವ ಸತೀಶ್ ಜಾರಕಿಹೊಳಿ ಅವರು ಚಿಕ್ಕ ಪುಟ್ಟ ಸಮುದಾಯಗಳನ್ನ ಕೂಡ ಟಚ್ ಮಾಡಿ ಜಾತಿ ಸಮೀಕರಣದಲ್ಲಿ ತಮ್ಮದೇ ಆದ ಕ್ಯಾಲ್ಕುಲೇಷನ್ ಅನ್ನ ಆನ್ ಗ್ರೌಂಡ್ ಇಂಪ್ಲಿಮೆಂಟ್ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಆಗೋ ರೀತಿಯಲ್ಲಿ ಟ್ರೈ ಮಾಡ್ತಿದ್ದಾರೆ. ಇಲ್ಲಿ ಕೇವಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನ್ನ ಗೆಲ್ಲಿಸ್ಕೊಳ್ಳೋದು ಮಾತ್ರ ಅಲ್ಲ, ಕೆಪಿಸಿಸಿ ಅಧ್ಯಕ್ಷ ಗಾದಿ ಮೇಲೂ ಕೂಡ ಫೋಕಸ್ ಇಟ್ಟಿದ್ದಾರೆ, ಡಬಲ್ ಎಫರ್ಟ್ ಹಾಕ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅಲ್ಲ, ಕಾಂಗ್ರೆಸ್ ಯಾವ ಹತಾಶ ಅಥವಾ ದೈನ್ಯಸಿ ಸ್ಥಿತಿಗೆ ಬಂದ್ಬಿಟ್ಟಿದೆ ಅಂದರೆ, ಅವ್ರು ಮುಖ್ಯಮಂತ್ರಿಯಿಂದ ಇಟ್ಕೊಂಡು ಇಲ್ಲಿನ ವಕ್ತಾರವರೆಗೂ ನೋಡಿ, ಅವ್ರಿಗೆ ಮಾತಾಡಕ್ಕೆ ಬೇರೆ ಏನು ವಿಷಯ ಇಲ್ಲ. ಆಗಲೇ 700 ಕೋಟಿ ಕೊಟ್ಟಿದ್ದೀವಿ ಅಂದ್ರು, ಯಾವ್ದು ಕೊಟ್ಟಿದ್ದೀರಿ ಅದು ಖುಷಿ ಬಿಡಲ್ಲ. ಅವ್ರ್ಯಾರನ್ನ ಕರ್ಕೊಂಡ್ಬಂದು ಕಾಂಗ್ರೆಸ್ ಅವರು ಮಾಡ್ತಾವ್ರಿ ಬಾಗಲಕೋಟೆಯಲ್ಲಿ ಬಿಜೆಪಿಗೆ. ಯಾರು ಬೇಡ ಅಂತಾರೆ? ಯಾರು ಬರ್ಬೋದು, ದೊಡ್ಡವರನ್ನ ಬರ್ಬೋದು, ಸಣ್ಣವರನ್ನ ಬರ್ಬೋದು, ಯಾರು ಬಂದು ನಮಗೆ ಓಟ್ ಕೇಳಿದ್ರು ನಮಗೇನು ನಷ್ಟ ಆಗಿದೆ ಅದಕ್ಕೆ. ಆಮೇಲೆ ಯಾರು ವಿಜೇಂದ್ರ ಬಂದಿಲ್ಲ, ಯಡಿಯೂರಪ್ಪನವ್ರು ಬಂದಿಲ್ಲ, ಅದಕ್ಕೆ ಡಿಬೇಟ್
ಕೋರ್ಟಿಗೆ ಬರ್ಬೇಕಾದ್ರೆ ಸ್ವಲ್ಪ ಮಾಹಿತಿ ಇಟ್ಕೊಂಡ್ ಬರ್ಬೇಕು, ಒಂಚೂರು ಪೇಪರ್ ಗೀಪರ್ ಓದೋದು ಕಲ್ತ್ಕೋಬೇಕು. ವಿಜಯೇಂದ್ರ ಅವರು ಅಲ್ಲಿ ಮನೆ ಪ್ರಚಾರವನ್ನ ಮಾಡಿದ್ರು, ಯಡಿಯೂರಪ್ಪನವರು ಹೋಗಿ ಅಲ್ಲಿ ಪ್ರಚಾರ ಮಾಡಿದ್ರು, ಎಲ್ಲಾ ನಾಯಕರುಗಳಲ್ಲಿ ಪ್ರಚಾರ ಮಾಡಿ ಬಂದ್ರು. ಹಾಗಾಗಿ ಆ ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾ ಇದ್ರಿ 15,000 ಓಟ್ಗಳಿಂದ ನಾವು ಗೆಲ್ತೇವೆ ಅಂತ ಹೇಳಿ. ಮತ್ತೊಂದು ನೀವಾಗ್ಲೇನೆ ಯಾವ್ದು ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಹೇಳಿದ್ರಿ. ಸತೀಶ್ ಜಾರಕಿಹೊಳಿ ಅವರು ಪಕ್ಕದ ಜಿಲ್ಲೆಯವರು ಇಲ್ಲಿಗೆ ಬರ್ಬೇಕು ಅಂತ ಹೇಳಿದ್ರೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿದ್ರಲ್ಲ ದಲಿತರಾದ ಆರ್ ಬಿ ತಿಮ್ಮಾಪುರ ಅವ್ರನ್ನೇ ತಗೊಂಡೋಗಿ ದೂರ ಇಟ್ಟಿದ್ದೀರಿ. ಹಾಗಾದ್ರೆ ಜಾರಕಿಹೊಳಿ ಯಾಕೆ ಬರ್ಬೇಕಾಗಿತ್ತು? ಈ ಎಲ್ಲ ಸೋಷಿಯಲ್ ಕಾಂಬಿನೇಷನ್ಗಳು ಎಲ್ಲವನ್ನು ಕೂಡ ಲೋಕಸಭೆ ಚುನಾವಣೆಯಲ್ಲಿ ಮಾಡಿದ್ರು. ಯಾಕೆ ಮಣ್ಣುಮುಕ್ಕಿದ್ರು ಅಲ್ಲಿ? ಸರಿ, ಯಾಕೆ ಮಣ್ಣುಮುಕ್ಕಿದ್ರು ಹೇಳಿ? ಅದಾದ್ಮೇಲೆ ನಾನು 6,000 ಕೋಟಿ ಅಭಿವೃದ್ಧಿಯನ್ನ ಚರಂತಿ ಮೋಟರ್ ಮಾಡಿದ್ರು, ಇವರು 6,000 ಕೋಟಿ ಮಾಡಿದ್ರು. ಏನ್ ಗೊತ್ತಾ, ಅಬಕಾರಿ ಇಲಾಖೆಯಲ್ಲಿ ಇದೇ ತಿಮ್ಮಾಪುರ ಅವ್ರದ್ದು ಭ್ರಷ್ಟಾಚಾರ 6,000 ಕೋಟಿದ್ದು. ನಾವ್ ಹೇಳಿದಲ್ಲ, ಅವರ ಸರ್ಕಾರದ ಅಧಿಕಾರಿಗಳು ಹೇಳಿರೋದು. 6,000 ಕೋಟಿ ಏನು ಅಬಕಾರಿ ಭ್ರಷ್ಟಾಚಾರ ಮಾಡಿದ ಆರ್ ಬಿ ತಿಮ್ಮಾಪುರ ಇದೇ ಬಾಗಲಕೋಟೆ ಉಸ್ತುವಾರಿ ಸಚಿವರು. ಇದು ಅವರ ಪ್ರಶ್ನೆ. ಚಿತ್ತಾಲೆ ಸರ್, ಬಾಗಲಕೋಟೆ ಮತದಾರರು ಈ ಜಾತಿ ಸಮೀಕರಣದ ವಿಚಾರದಲ್ಲಿ ಅವ್ರ ಪ್ಯಾಟರ್ನ್ ಏನು ಅನ್ನೋದ್ರ ಬಗ್ಗೆ